ಈಗ ಸುನಿಲ್ ಅವ್ರಿಗಾಗಿತ್ತು ತೆಲುಗುಲಿ, ಅಂದರೆ ಸಖತ್ ಬಿಸಿ ಕಾಮಿಡಿಯನ್. ಅದಾದ್ಮೇಲೆ ಅವ್ರಿಗೆ ಹೀರೋ ಆಗು ಸಸ್ಟೈನ್ ಆಗಕ್ಕಾಗಲಿಲ್ಲ, ಅಥವಾ ಅವ್ರು ಮುಂಚೆ ಮಾಡ್ತಿದ್ದ ಕಾಮಿಡಿ ಪಾತ್ರಗಳು ಸಸ್ಟೈನ್ ಮಾಡಕ್ಕಾಗ. ಆ ಥರದ್ದೇನು ಸಮಸ್ಯೆ ಇಲ್ಲ ಆಗಲ್ಲ ಅಂತ ಈ ಥರದ ಆ ಥರದ ಮೈಂಡ್ ಸೆಟ್ ನ ಹೀರೋಗಳು ಇಲ್ಲ ಅಂತ. ನಾನು ಆರಾಮಾಗಿ ಸೀರಿಯಲ್ ಮಾಡ್ಕೊಂಡಿದ್ದೀನಿ, ತಿಂಗ್ಳಿಗೆ ಇಷ್ಟು ಬರುತ್ತೆ, ಆರಾಮಾಗಿ ಇರ್ತೀನಿ ಅನ್ನೋದೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ನನಗೆ ಬೇಜಾರಾದ್ರೆ ಆಕ್ರ ಯಾವ ಕ್ಯಾರೆಕ್ಟರ್ ಅಂತ ಕೇಳಲ್ಲ ಅಲ್ಲ, ಯಾರು ಅಲ್ಲ, ನಾವು 600 ಎಪಿಸೋಡ್ ಮಾಡ್ಕೊಂಡ್ ಬಂದಿರೋರು. ಮಲೈಕಾ, ಸಿನಿಮಾದಲ್ಲಿ ನಿಮ್ನ ಅಂದ್ರೆ ಕತೆ ಥ್ರೆಡ್ ಅಲ್ಲ, ಹೆಂಗೆ ನಿಮ್ ಪಾತ್ರ ಅಂದ್ರೆ ಚೈಲ್ಡ್ ತರ ಏನೋ ಹೇಳಿದ್ರು, ಹಂಗೆ ಚೈಲ್ಡ್ ಪಾತ್ರನೇನ? ಸಿಕ್ಕಾಪಟ್ಟೆ ಬಜಾರಿ, ಒಂಥರ ರೌಡಿ ಬೇಬಿ ಕ್ಯಾರೆಕ್ಟರ್. ಅಪ್ಪಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್, ಮುದ್ದಿನ ಮಗಳು. ಸಿನಿಮಾ ಅಂದ್ರೆ ಹೆವಿ ಕ್ರೇಜ್. ಸಿನಿಮಾ ಹೀರೋ ಹೀಗೆ, ಆ ಹೀರೋ ತರ. ಅದಕ್ಕೆ ಟ್ರೈಲರ್ ಅಲ್ಲಿ ಶಾರುಖ್ ಖಾನ್ ಅನ್ನೋದು. ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾದಲ್ಲಿ ವಿನಯ್ ಪ್ರಸಾದ್ ಅವರು ಇತ್ತು, ಸೇಮ್ ಕ್ಯಾರೆಕ್ಟರ್. ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು, ಆ ಹೀರೋ ಈ ಹೀರೋ ಎಲ್ಲಾರು ಮ್ಯಾಚ್ ಮಾಡ್ಕೊಂಡು. ಇದು ಒಂಥರ ಬೇರೆ ತರ, ಅದ್ರಲ್ಲಿ ಬೇರೆ ತರ ಇತ್ತು, ಇದ್ರಲ್ಲಿ ಮಜಾ ಇದೆ ಬಿಟ್ಟು. ಸೊ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚಿರುತ್ತೆ. ಹೊರಗಡೆ ಪ್ರಪಂಚ ಜ್ಞಾನ ಅಷ್ಟಿರಲ್ಲ, ಬಟ್ ಏನೇ ಅಂದ್ರು ಬರೀ ಟಿವಿ ನೋಡೋದು, ಟಿವಿಯಲ್ಲಿ ಅವ್ರು ಹೇಗ್ ಕಾಣಿಸ್ತಾರೆ, ಇದು ನಾನ್ ಹಂಗೆ, ನನಗೆ ಆ ತರ ಹೀರೋ ಇದ್ರೆ ಏನ್ ಮಾಡ್ತಿದ್ದೆ, ನಾನ್ ಹೇಗ್ ರಿಯಾಕ್ಟ್ ಮಾಡ್ತಿದ್ದೆ, ಬರೀ ಅದೇ ತರ ಒಂದ್ ಕ್ಯಾರೆಕ್ಟರ್. ಬಟ್ ಸಿಕ್ಕಾಪಟ್ಟೆ ಬಜಾರಿ ಕ್ಯಾರೆಕ್ಟರ್, ಬರೀ ಬೈತೀನಿ, ಹಠ ಮಾಡ್ತೀನಿ. ಅದೇ ಅವ್ರು ಹೇಳ್ದಾಗ ಸ್ವಲ್ಪ ಚಿಕ್ಕ ಹುಡುಗಿಗೆ, ಒಂದು 18 to 20 years ಹುಡುಗಿಗೆ ಎಷ್ಟು ಹಠ ಇರುತ್ತೆ ಅದೆಲ್ಲ ನನ್ನ ಪಾತ್ರಕ್ಕಿದೆ. ಅಂಜಲಿ ಅಂತ ನನ್ನ ಪಾತ್ರ. ಈ ಅಂಜಲಿ ಪಾತ್ರಕ್ಕೆ ನೀವು ಬೇಕು ಅಂತ ಫಸ್ಟ್ ಟೈಮ್ ಟಿವಿಯಿಂದ ಕಾಲ್ ಮಾಡಿದ್ದೆ ನಿಮಗೆ? ಫಸ್ಟ್ ಟೈಮ್ ಯಾರು ಮ್ಯಾನೇಜರ್ ಕಾಲ್ ಮಾಡಿದ್ದು. ಅಂದ್ರೆ ನನಗೆ ಕಾಲ್ ಬಂದಿರ್ಲಿಲ್ಲ, ನಾವು ಸೀರಿಯಲ್ ಮಾಡ್ಸಿನ, ಅದ್ರಲ್ಲಿ ಒಬ್ರು ಯಾರು ಕೋ ಆರ್ಟಿಸ್ಟಿಕ್ ಕಾಲ್ ಬಂತು, ಅವ್ರ ನಂಬರ್ ಕೊಡಿ ಅಂತ. ಅವ್ರ ನಂಬರ್ ಕೊಟ್ಟೋಕ್ಕಿಂತ ಮುಂಚೆ ನನಗಾಗ್ಲೇ ನಮ್ಮ ಟೀಮ್ ಮೆಂಬರ್ಸ್ ಮಾಡ್ಲೇಬೇಕು ಸಿನಿಮಾ. ಅವ್ರದ್ದು ಮುಂಚೆ ಏನಾದ್ರು ನಾನು ಎಂಟ್ರಿ ಆದ ತಕ್ಷಣ ನೀನ್ ಸಿನಿಮಾ ಮಾಡ್ಬೇಕು, ಸೀರಿಯಲ್ಗಲ್ಲ ನೀನು ಸಿನಿಮಾ ಮಾಡು ಅಂತ ಯಾವಾಗ್ಲೂ ಹೇಳೋದು. ನಾನೇ ಏನೋ ಹೇಳ್ತಾರೆ, ನನ್ನ ಪಾಡಿ ನಾನು ಆರಾಮಾಗಿ ಸೀರಿಯಲ್ ಮಾಡ್ಕೊಂಡಿದ್ದೀನಿ, ತಿಂಗ್ಳಿಗೆ ಇಷ್ಟು ಬರುತ್ತೆ, ಆರಾಮಾಗಿ ಇರ್ತೀನಿ ಅನ್ನೋದೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಆಮೇಲೆ ಆಯ್ತು ಅಂದ್ಬಿಟ್ಟು ಫೋನ್ ಬಂತು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅನಿಲ್ ಸರ್ ಡೈರೆಕ್ಟರು ಮೇಲ್ಗಡೆ ಇದ್ರು. ನಾನು ಆಡಿಷನ್ ತಗೊಂಡ್ರು, ಅವ್ರ ಅಸೋಸಿಯೇಟ್ ಯಾರೋ ಒಬ್ರು. ಆಡಿಷನ್ ತಗೊಂಡಾದ್ಮೇಲೆ ಒಂದು ಸುಮಾರು ದೊಡ್ಡ ಸ್ಕ್ರಿಪ್ಟ್ ಇತ್ತದು. ಆಡಿಷನ್ ತಗೊಂಡ್ಮೇಲೆ ಅವ್ರಿಗೆ ಇಷ್ಟ ಆಗೋಯ್ತು. ಇಷ್ಟ ಆಗಿ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು, ಚಂದ ಟ್ರೈನಿಂಗ್ ಕೊಟ್ಟಿದ್ದೀರಾ ನಿಮ್ಮ ಮಗಳಿಗೆ ಅಂತ ಅನಿಲ್ ಸರ್ ಹೇಳಿದ್ರು. ಅದಾಗಿ 2 ದಿನಕ್ಕೆ ಮುಹೂರ್ತ ಆಯ್ತು. ಆಮೇಲೆ ನೆಕ್ಸ್ಟ್ ಒಂದು 5 ದಿನ ನಾವು ಶೂಟಿಂಗ್ ಹೋಗ್ತೀವಿ, ಎಲ್ಲ ಅಂದ್ರೆ ಚಿಕ್ಕಣ್ಣ ಹೀರೋ ಫಸ್ಟ್ ಟೈಮು. ಚಿಕ್ಕಣ್ಣ ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಇಲ್ಲ, ಒಂದು ಶಾಕಿಂಗ್ ವಿಷಯ ಏನ್ ಹೇಳಿದ್ ಗೊತ್ತಾ, ಹೀರೋ ಯಾರು ಅಂತಾನೆ ಗೊತ್ತಿರ್ಲಿಲ್ವಂತೆ. ಹೀರೋ ಯಾರು ಅಂತ ಶೂಟಿಂಗ್ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗಿತ್ತು. ಅದೆಲ್ಲ ಈಗೊಂದು ಪ್ರೊಡಕ್ಷನ್ ಬಂದಿದೆ, ಕಾಲು ಬನ್ನಿ ಸ್ಕ್ರೀನ್ ಟೆಸ್ಟ್ಗೆ ಅಂದಾಗ ಯಾರು ಹೀರೋ ಅಂತಾನೆ ಗೊತ್ತಿರ್ಲಿಲ್ವಂತೆ. ನಾನು ಯಾರೋ ಅವ್ವ ತಾಯಿ, ಪ್ರಪಂಚದ ಮೊದಲನೇ ಮಹಿಳೆ ನೀನು ಹಿಂಗ್ ಹೇಳಿದವಳು ಅಂತ ನಾನು. ಹೌದಾ? ಕುತ್ಕೊಂಡ್ಮೇಲೆ ಅವಾಗ ಗೊತ್ತಾಗಿತ್ತು ನಮ್ಗೆ. ಆಮೇಲೆ ಅವರು ಅಸೋಸಿಯೇಟ್ ಸೋಮು ಅವರು ಫುಲ್ ಕತೆ ಹೇಳಿದ್ರು. ಕತೆ ಅಂದ್ರೆ ಎಲ್ಲ ಒಪ್ಕೊಂಡು ಅಗ್ರಿಮೆಂಟ್ ಹಾಕಿದಾಗ ಆಮೇಲೆ ನೋಡಿರೋದು ಚಿಕ್ಕಣ್ಣ ಅಂತ. ಅವಾಗ ಸೀರಿಯಲ್ ತರ ಅಯ್ಯೋ ಮೊದ್ಲೇ ಕೇಳ್ಬೇಕಿತ್ತಲ್ಲ ನಾನು. ಬಟ್ ನಂಗೆ ಭಯ ಆಯ್ತು, ಹೇಗೆ ಅವ್ರ ಜೊತೆ ಎಲ್ಲ ಇರ್ಬೇಕು ಅನ್ನೋದು. ಅವಾಗ ಸಿಕ್ಕಾಪಟ್ಟೆ ಭಯ ಆಯ್ತು, ಯಾಕಂದ್ರೆ ಎಲ್ಲ ದೊಡ್ಡವರು ಅವ್ರ ಮಧ್ಯೆ ಆಕ್ಟ್ ಮಾಡ್ಬೋದು, ಆದ್ರೆ ಹೇಗೆ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಅವ್ರನ್ನ ಭಯ ನಂಗೆ ಖಂಡಿತ ಇತ್ತು. ಭಯ ಕಾಣ್ತಾ ಇಲ್ಲ, ಯಾವ ಭಯನೂ ಇಲ್ಲ ಸರ್. ಅಲ್ಲ, ಯಾರು ಅಲ್ಲ, ನಾವು 600 ಎಪಿಸೋಡ್ ಮಾಡ್ಕೊಂಡ್ ಬಂದಿರೋರು. ಹಂಗೆ ಎಷ್ಟು ಸ್ಕ್ರಿಪ್ಟ್ ನೋಡಿಲ್ಲ. ಒಂದು ಶಾರ್ಟ್ಗೆ ಒಂದೇ ಶಾರ್ಟ್ ಇಡೋರು ನೀವು, ಒಂದು ಶಾರ್ಟ್ 3 ಫ್ರೇಮ್ ಇಡೋರು. ಸರಿ, ನೆಕ್ಸ್ಟ್ ಸೀರಿಯಲ್ ಫಿಕ್ಸಾ ಸಿನಿಮಾ ಫಿಕ್ಸಾ? ಹೆಂಗಿದ್ರು ಹಿಟ್ ಗ್ಯಾರಂಟಿ, ಡೌಟೇ ಬೇಡ. ಅದು ಈ ಸೀಕ್ವೆಲ್ ಇದೆಯಲ್ಲ, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬೇಡಮ್ಮ ನೀನು. ಅಪ್ಪಿತಪ್ಪಿ ಅದು ಆಫರ್ ಬಂದ ಅಲ್ಲಿ ಹೋದ್ರೆ ಆಮೇಲೆ ಇದನ್ನ ತೆಗೆದು ಕಟ್ ಮಾಡ್ಬಿಟ್ಟು ಇವಳೆ ಅವಳು ಇದು ಉಪದೇಶ ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದ್ 2 ತೆಲುಗು ಸಿನಿಮಾ ಬಂತು ಸರ್. ಅವ್ರು ತೆಲುಗು ಆಡಿಷನ್ ಮಾಡ್ಕೊಡೋದು, ನನಗೆ ತೆಲುಗು ಭಾಷೆನೇ ಬರಲ್ಲ. ತೆಲುಗು ಭಾಷೆ ಸಿನಿಮಾ ಅಷ್ಟು ತೆಲುಗು ಯೂಶಲಿ ನಮ್ ಜೊತೆ ಫ್ರೆಂಡ್ಸ್ ಎಲ್ಲ ತೆಲುಗು ಸಿನಿಮಾ ನೋಡ್ತಾರೆ, ಅವ್ರಿಗೆ ಗೊತ್ತು, ಅರ್ಥ ಆಗುತ್ತೆ. ನನ್ಗೆ ಅಷ್ಟು ಅರ್ಥ ಆಗಲ್ಲ. ಸೊ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಿದ್ರೆ ತೆಲುಗು ಸಿನಿಮಾನು ಮಾಡ್ತೀನಿ. ಆಯ್ತಾ? ಅವರು ನಿಮ್ಮ ಒಳ್ಳೇದೇ ಕೇಳಿದ್ದು. ಇವತ್ತೇನೋ ಹೇಳ್ಬಿಡ್ತೀರಾ ಜೋಶಲ್ಲಿ, ನಾಳೆ ದಿನ ಹಾಕೋತಾರೆ 2 ಕಡೆ 2 ವಿಂಡೋ ಹಾಕ್ಬಿಟ್ಟು
ಏನು ಬಿಡ್ತಾರಂತ ಜಿ ಅವರು ನೀನೇ ಬಿಡ್ತೀನಿ ಅಂತ ಇವರು ಇಲ್ಲ ಹಂಗೆಲ್ಲ ಹೇಳಿಲ್ಲ. ಯಾಕೆ ಅಂದ್ರೆ ಝೀನ ಫಸ್ಟ್ ನನ್ನ ಟ್ಯಾಲೆಂಟ್ ನಾನು ಗುರುತಿಸಿದ್ರೆ ಇವಾಗ 10 ವರ್ಷ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಝೀ ಕನ್ನಡ ಆಬ್ವಿಯಸ್ಲಿ. ಯಾಕಂದ್ರೆ ಯಾವ ಪ್ರೊಡಕ್ಷನ್ ಹೌಸ್ ಎಲ್ಲ ಫಸ್ಟ್ ಕಾಲ್ ನಾವು ಅಲ್ಲಿಂದಾನೆ ಬಂದವ್ರು ಬಾಗೂರು. ಇಬ್ರು ಅಲ್ಲಿ ನಮಗೂ ಅಗ್ರಿಮೆಂಟ್ ಹಾಕೊಳ್ಳೋರು ಕಾಮಿಡಿ ಕಿಲಾಡಿಗಳು ಮಾಡ್ತಿದ್ರು. ನಾವು ಬೇರೆ ಚಾನಲ್ ಅವರು ಕರೆದ್ರು, ನಮ್ಗೆ ಎಲ್ಲೋರು ಕಾಸ್ಬೇಕಲ್ಲ, ಇವ್ರು ಬಿಡ್ತಾರ ನಾವು ಅಗ್ರಿಮೆಂಟ್ ಹಾಕಿದ್ವಿ ಮಾಡಂಗಿಲ್ಲ ಅಂತ. ನಾನು ಪ್ರತಾಪ್ ಏನ್ ಮಾಡಿದ್ವಿ, ಕೆಟ್ಟ ಸ್ಕಿಟ್ಟು ಬಾಯಿ ಬಂದಿದ್ದೆ, ಕಾಮಿಡಿನೆಲ್ಲ ಏನೂ ಇಲ್ಲ. ಅವ್ರಾಯ್ತು ಅಲ್ಲೂ ಮಾಡ್ಕೊಂಡ್ ಬಂದ್ರಿ ನಗು ಬಂದಿರೋದು ಅವ್ರೆಲ್ಲ ಇಟ್ಕೋತಾರ, ಅವ್ರೇ ಉದೋಡ್ಸ್ಬಿಡ್ತಾರಲ್ಲ. ಹಂಗೆಲ್ಲ ಮಾಡ್ಬೇಕು. ಈಗ ನಾಳೆಯಿಂದ ಫುಲ್ ಸೈಕಲ್ ಹೊಡಿದ್ರಿ ಇವಾಗ ಹೇಳ್ತಾರೆ. ಈಗ ಯೂಶಲಿ ಒಂದು ಸಮಸ್ಯೆ ಇರುತ್ತೆ, ಅಂದರೆ ಇದು ನಾನು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿರೋದು, ಫ್ರ್ಯಾಂಕಾಗಿ ಹೇಳ್ತೀನಿ. ಈಗ ಸುನಿಲ್ ಅವ್ರಿಗಾಗಿತ್ತು ತೆಲುಗುಲಿ, ಅಂದರೆ ಸಖತ್ ಬಿಸಿ ಕಾಮಿಡಿಯನ್. ಮರ್ಯಾದ ರಾಮನ್ ಅಂತ ಒಂದು ಸಿನಿಮಾ ಮಾಡ್ಬಿಟ್ರು, ಕಾಮಿಡಿ ಸಿನಿಮಾನೆ. ಅದಾದ್ಮೇಲೆ ಅವ್ರಿಗೆ ಹೀರೋ ಆಗು ಸಸ್ಟೈನ್ ಆಗಕ್ಕಾಗಲಿಲ್ಲ, ಅಥವಾ ಅವ್ರು ಮುಂಚೆ ಮಾಡ್ತಿದ್ದ ಕಾಮಿಡಿ ಪಾತ್ರಗಳು ಸಸ್ಟೈನ್ ಮಾಡೋಕ್ಕಾಗಿಲ್ಲ. ಅಂದ್ರೆ ಕೆಲವು ಹೀರೋಗಳು ಮೈಂಡಲ್ಲಿ ಬಂದ್ಬಿಡ್ತು, ಆಲ್ರೆಡಿ ಹೀರೋ ಅಲ್ಲಪ್ಪ ಅವ್ನು ಯಾಕೆ ನನ್ನ ಸಿನಿಮಾಗೆ ಹಾಕೊಳ್ಳೋದು, ಆ ಥರದ್ದು ಏನು ಸಮಸ್ಯೆ ಇಲ್ಲ ಆಗಲ್ಲ ಅಂತ. ಈ ಥರದ ಆ ಥರದ ಮೈಂಡ್ ಸೆಟ್ ನ ಹೀರೋಗಳು ಇಲ್ಲ ಅಂತ 100% ಇಲ್ಲ. ಏನಕ್ಕೆ ಅಂದ್ರೆ ಇರೋರೆಲ್ಲ ಸ್ನೇಹಿತರೆ ಮೊದಲು ನನಗೆ ಯಾವುದು, ಯಾಕೆಂದ್ರೆ ನಮ್ಮ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಬೈಟ್ಸ್ಕೊಟ್ಟಿದ್ದಾರೆ. ಇರೋಬರ ಹೀರೋಗಳು, ಡೈರೆಕ್ಟ್ರು, ಫ್ರೆಂಡ್ಸು, ಇರೋರೆಲ್ಲ ಫ್ರೆಂಡ್ಸೇ. ನನಗೆ ಬೇಜಾರಾದ್ರೆ ಆಕಡೆ ಯಾವ ಕ್ಯಾರೆಕ್ಟರ್ ಅಂತ ಕೇಳೋ ಲೆವೆಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಂಗಾಗಿ ಅದೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಏನೇ ಮಾಡಿದ್ರು ನನ್ನ ತನನ ನಾನು ಮರೆತು ಬೇರೆ ಇದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗಲ್ಲ. ಈಗ ನನ್ನ ಜನ ಇಷ್ಟಪಟ್ಟಿರೋದೇ ಕಾಮಿಡಿನಲ್ಲಿ. ಎಕ್ಸಾಕ್ಟ್ಲಿ. ಸೊ ನಾನು ಏನೇ ಮಾಡಿದ್ರು ಕಾಮಿಡಿನಲ್ಲೇ ಎಲ್ಲಾನು ಸೇರಿಸ್ಬೇಕು ಹೊರತು ಬೇರೆದೆಲ್ಲಾನು ಸೇರಿಸಿ ಕಾಮಿಡಿ ಇಟ್ಕೊಂಡು ಮಾಡಿದ್ರೆ ಆಬ್ವಿಯಸ್ಲಿ ಇಷ್ಟ ಆಗಲ್ಲ. ಯಾಕಂದ್ರೆ ಮಾಡೋದು ತುಂಬಾ ಜನ ಇದ್ದಾರೆ, ಒಂದೊಂದು ಕ್ಯಾಟಗರಿಗೆ ಒಂದೊಂದು ತರದ್ದು, ಒಂದೊಂದು ಸಬ್ಜೆಕ್ಟ್ ಒಂದೊಂದು ತರದ್ದು ಹೀರೋಗಳಿದ್ದಾರೆ. ನಾನು ಮಾಡಿದ್ರೆ ಕಾಮಿಡಿದಾಗ ಮಾಡೋದು, ಅದು ಬಿಟ್ಟು ಬೇರೆ ಮಾಡಿದ್ರೆ 100% ಮಿಸ್ ಹೊಡಿತಿದೆ, ಅದು ನೋ ಡೌಟ್. ಆ ತಪ್ಪು ನಾನು ಮಾಡಲ್ಲ. ಸೂಪರ್. ಅಂದ್ರೆ ನನ್ಗನ್ಸಿ ಯೂಶಲಿ ಹೆಂಗಾಗುತ್ತೆ ಅಂತಂದ್ರೆ ಹೀರೋ ಆಗ್ಬೇಕು ಅಂದ ತಕ್ಷಣ ಫೈಟ್ಸ್ ಇಡಬೇಕು, ಫೈಟ್ಸ್ ಇರುತ್ತೆ, ಅದು ಬೇರೆ. ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ, ಬ್ಲೇಸರ್ ಹಾಕೊಂಡು ಹೆಲಿಕಾಪ್ಟರ್ ಇಳಿಬೇಕು. ಇದ್ರಲ್ಲೂ ನಾವು ಫೈಟ್ ಇಡೋ ಟ್ರೈ ಮಾಡಿದ್ವಿ, ಬಟ್ ಎಲ್ಲೇ ತಗೊಂಬಂದು ತುರ್ಕುದ್ರು ಆಗ್ತಾನೆ ಇಲ್ಲ. ನಾವು ಬೇಕು ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಫೈಟ್ ಬೇಕು ಅಂತ ಇಡ್ತಾ ಇದೀವಿ, ಕತೆ ಕೇಳ್ತಾ ಇಲ್ಲ, ಹಂಗಾಗಿ ಇಡ್ಲಿಲ್ಲ. ಅಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ಏನಂದ್ರೆ ಫೈಟ್ ಅಂದ್ರೆ, ಈಗ ನಾನ್ ಏನಾದ್ರು ಅಪ್ಪಿ ಫೈಟ್ ಮಾಡಿದ್ರೆ ಹೆಂಗಿರ್ಬೇಕು ಅಂದ್ರೆ, ನೋಡ್ತಾ ಇರೋ ಜನಕ್ಕೆ ಸಿನಿಮಾ ನೋಡ್ತಾ ಇರೋರಿಗೆ ಅಯ್ಯೋ ಹೊಡೆಯೋ ನನ್ನ ಮಗನೇ ಆಗ್ತಾ ಇಲ್ಲ, ಹಂಗೆ ಸಿಚುವೇಶನ್ ಬ್ಲೆಂಡ್ ಆಗಿ ಮಾಡಿದ್ರೆ ತಪ್ಪಿಲ್ಲ. ಸುಮ್ಮ ನಾನೇ ಹೋಗಿ 10 ಜನಕ್ಕೆ ಹೊಡೆದು ಆರಿಸಿದ್ರೆ ಆ ಇದ್ದ 10 ಜನನು ಎದ್ದು ಆಡ್ಕೊಳ್ತಾರೆ ಮಗಲೇ ಅಂತ. ಫಸ್ಟ್ ಇದು ಬೀಟ್ ಪ್ಲಸ್ ಕರ್ನಾಟಕ.